4 ದಿನಕ್ಕೆ ಮದುವೆ ಅಂದರೆ ನೀವೇನಂತೀರೋ ಅಂದ್ಕೊಂಡು ಭಾವನ ಹತ್ರ ಮಾತಾಡೋಣ ಅಂತ ಮತ್ತೆ ಫೋನ್ ಮಾಡಿ ನೋಡಿದೆ. ಅವರು ಆನ್ಸರ್ ಮಾಡಲಿಲ್ಲ. ಮೀಟಿಂಗಲ್ಲಿ ಇದ್ರಲ್ಲ, ಹೇಗೆ ಆನ್ಸರ್ ಮಾಡ್ತಾರೆ? ಈಗ ನೀವಾದರೂ ಪರಿಸ್ಥಿತಿ ಅರ್ಥ ಮಾಡ್ಕೋತೀರಿ ಅಂತ ನನ್ನ ಮಾತಿಗೆ ಆಗಲ್ಲ ಅನ್ನಲ್ಲ ಅಂದ್ಕೊಂಡು ನಾನೇ ಪ್ರೆಸ್ಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿ ತಗೊಂಡು ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ. ಅದೇನತ್ತೆ ಹಾಗೆ ಹೇಳ್ತಿದ್ದೀರಾ? ಎಂಗೇಜ್ಮೆಂಟೇ ಮಾಡದೆ ಡೈರೆಕ್ಟ್ ಆಗಿ ಮದುವೆ ಮಾಡೋದಾ? ನಮ್ಗೆ ಒಳ್ಳೆ ಮುಹೂರ್ತ ಮುಖ್ಯನೇ ಹೊರತು ಎಂಗೇಜ್ಮೆಂಟ್ ನಡೆಯೋದೇ ಮುಖ್ಯ ಅಲ್ಲ ಅಲ್ವಾ ಅಮ್ಮ? ನಿಮ್ಮ ಅತ್ತಿಗೆ ಕೂಡ ಇದೇ ಮಾತು ಹೇಳಿದ್ಲಮ್ಮ. ಹೌದು ಅತ್ಗೆ, ಮಕ್ಕಳು ಸಂತೋಷವಾಗಿರ್ಬೇಕು ಅಂದ್ರೆ ಒಳ್ಳೆ ಮುಹೂರ್ತಕ್ಕೆ ಮದ್ವೆ ಆಗ್ಬೇಕು ಅಷ್ಟೇ. ಎಂಗೇಜ್ಮೆಂಟ್ ನಡೆದ್ರೇನು ನಡೀದೇ ಇದ್ರೇನು ನಾವಿಬ್ರು ಒಂದೇ ರೀತಿ ಯೋಚನೆ ಮಾಡ್ತಿದೀವಿ ಅಲ್ವಾ? ಅದಕ್ಕೆ ನಾವು ಬೀಗ್ರಾಗ್ತಿರೋದು ಅತ್ಗೆ. ನಿಮ್ ಮಗಳು ನಕ್ಷತ್ರ ಸೊಸೆಯಾಗಿ ಯಾವಾಗ ಕಾಲಿಡ್ತಾಳೋ ಅಂತ ನಾನು ಶಬರಿ ತರ ಕಾಯ್ತಾ ಕೂತಿದ್ದೀನಿ. ಅದಕ್ಕೆ ಇರ್ಬೇಕು, ದೇವ್ರು 4 ದಿನದಲ್ಲಿ ಮುಹೂರ್ತ ಕೂಡ್ ಬರೋ ಹಾಗೆ ಮಾಡಿದಾನೆ. ಈ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ನೀವು ಕೊಡ್ಬೇಕಾದವ್ರಿಗೆಲ್ಲ ಕೊಡಿ, ತಗೊಳ್ಳಿ. ಏನಪ್ಪ ನೀನು ಹೇಳೋದು? ಇನ್ನು 4 ದಿನಕ್ಕೆ ಮದ್ವೆನಾ? ಹೌದು ಚಿಕ್ಕಪ್ಪ. ಇದೇನ್ ಹೇಳ್ತಿದ್ದೀರಾ? ಇನ್ನೂ ನಿಶ್ಚಿತಾರ್ಥನೇ ಆಗಿಲ್ಲ, ಆಗ್ಲೇ ಮದ್ವೆ ಅಂತ ಇದ್ದೀರಾ? ಹಾಗೆ ಹೇಳೋದಕ್ಕೆ ಒಂದು ಕಾರಣ ಇದೆಯಮ್ಮ. ಅದೇನ್ ಕಾರಣನೋ? ಮುಹೂರ್ತ ನೋಡ್ಸೋಣ ಅಂತ ಮದುವೆ ಹೆಣ್ಣು ಮದುವೆ ಗಂಡಿನ ಜಾತಕನ ಪುರೋಹಿತರಿಗೆ ತೋರಿಸಿದ್ದೆ. ಅವರು ಇವರಿಬ್ರು ಜಾತಕದ ಗ್ರಹಗತಿಗಳನ್ನೆಲ್ಲಾನು ನೋಡಿದ್ರು. ಇವರಿಬ್ರು ಜಾತಕದ ಪ್ರಕಾರ ಜೀವನ ಪೂರ್ತಿ ಅನ್ಯೋನ್ಯವಾಗಿ ಒಟ್ಟಿಗೆ ಇರಬೇಕು ಅಂದ್ರೆ ಇನ್ನು 4 ದಿನದಲ್ಲೇ ಒಳ್ಳೆ ಮುಹೂರ್ತ ಇದೆ, ಆ ಮುಹೂರ್ತದಲ್ಲೇ ಮದುವೆ ಮಾಡಿ ಅಂತ ಹೇಳಿದ್ರು. ಅದನ್ ಬಿಟ್ರೆ ಇನ್ನು 6 ತಿಂಗಳು ಒಳ್ಳೆ ಮುಹೂರ್ತ ಇಲ್ವಂತೆ. ಹೀಗಿದ್ಮೇಲೆ ಅದೇ ಒಳ್ಳೆ ಮುಹೂರ್ತ ಅಂತ ನನಗೂ ಅನಿಸ್ತಿದೆ. ಅದು ನಿಜ ಆದ್ರೂ 4 ದಿನದಲ್ಲಿ ಮದ್ವೆ ಅಂದ್ರೆ ಕಷ್ಟ ಅಲ್ವಾ? ಕನಿಷ್ಠ ಲಗ್ನ ಪತ್ರಿಕೆ ಮಾಡಿಸೋದಕ್ಕೆ ನೆಂಟರೆಲ್ಲ ಕರೆಯೋದಕ್ಕಾದ್ರೂ ಟೈಮ್ ಬೇಕಲ್ವಾ? ಹೋಗ್ಲಿ, 6 ತಿಂಗಳಾದ್ಮೇಲೆ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡ್ಬಿಡೋಣ. ಅದರಲ್ಲಿ ತೊಂದರೆ ಏನಿದೆ? ಕಂಕಣ ಭಾಗ್ಯ ಬಂದ್ಮೇಲೆ ಮುಗೀತು ಅಂತ ಹೇಳ್ತಾರಲ್ಲ, ಅದ್ಯಾಕೋ ಪುರೋಹಿತರು ಅದೇ ಮುಹೂರ್ತ ಹೇಳಿದ್ದಾರೆ. ಆ ಮುಹೂರ್ತದಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ನನಗೂ ಅನಿಸ್ತಿದೆ. ಬೇಡ ಆಮೇಲೆ ಮಾಡ್ಕೋತೀರಾ ಅಂದ್ರೆ ನಿಮ್ಮಿಷ್ಟ. ಈಗಾಗಲೇ ಶ್ಯಾಮ ವಿಷಯಕ್ಕೆ ಅದ್ಯಾರೋ ಆಕಾಶರಾಮನವರು ಪತ್ರ ಬರೆದು ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ 6 ತಿಂಗಳು ಮುಂದೆ ಹಾಕಿದ್ವಿ ಅಂದ್ರೆ ಆ ತರದ ಪತ್ರ ಎಷ್ಟಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ನಡೀಬೋದು. ನಿಮ್ಮಿಷ್ಟ. 6 ತಿಂಗಳಾದ್ಮೇಲೆ ಮಾಡೋಣ ಅಂದ್ರೆ ಮಾಡೋಣ, ನನಗೇನಿಲ್ಲ. ಬೇಡಪ್ಪ, ಬೇಡ. 6 ತಿಂಗಳ ತನಕ ತಡೆಯೋದು ಬೇಡ. ಈ ಮುಹೂರ್ತನೇ ಕಾಯಂ ಮಾಡೋಣ. ಅವ್ರನ್ನ ಅಲ್ಲಿ ಕಳಿಸಿ ಆನಂದ ಗಜಪತಿ ವರ್ಮನ್ ಕಡೆಯವ್ರನ್ನ ಒಪ್ಸಾಯ್ತು. ಈಗ ಇವರು ಕನ್ವಿನ್ಸ್ ಆದ್ರು. ಇನ್ನು ಮುಂದೆ ನಿಜವಾದ ಆಟ ಶುರುವಾಗತ್ತೆ. ಹೌದಾ? ನಾಳೆ ಪಂಚಮಿ ಒಳ್ಳೇದು ಅಂತೀರಾ? ಆಗ್ಲಿ ಪುರೋಹಿತ್ರೆ, ನಾಳೆ ಅರ್ಶನ ಶಾಸ್ತ್ರ ಮಾಡಿ ಮದುವೆ ಕಾರ್ಯ ಶುರು ಮಾಡ್ತೀವಿ. ಇಡ್ತೀನಿ ಪುರೋಹಿತ್ರೆ. ಐಶ್ವರ್ಯ,
ತಥಾಸ್ತು ಅತ್ತೆ. ಪಂಚಮಿ ಒಳ್ಳೆ ದಿನ. ಅರ್ಶನ ಶಾಸ್ತ್ರಕ್ಕೆ ಏರ್ಪಾಡು ಮಾಡುವಂತೀರಾ ಅಷ್ಟೇ ಅಲ್ವಾ? ಹೌದಮ್ಮ, ಇನ್ 4 ದಿನ ಅಲ್ವಾ ಟೈಮ್ ಇರೋದು. ಬೇಗ ಎಲ್ಲ ಕೆಲಸ ಶುರು ಮಾಡ್ಬೇಕು, ಇಲ್ಲ ಅಂದ್ರೆ ಟೈಮ್ ಸಾಕಾಗಲ್ಲ. ಅಯ್ಯಪ್ಪೋ, ಮದ್ವೆ ಅಂದ್ರೆ ತಮಾಷೆನಾ? ಎಷ್ಟ್ ಕೆಲ್ಸ ಇರ್ತದೆ. ಧೂಳು ಹೊಡಿಬೇಕು, ರಂಗೋಲೆ ಬಿಡ್ಬೇಕು, ಸುಣ್ಣ ಬಣ್ಣ ಹೊಡಿಬೇಕು, ಶಾಪಿಂಗ್ ಮಾಡ್ಬೇಕು, ಬಟ್ಟೆ ಒಡವೆ ಎಲ್ಲ ತಕೋಬೇಕು, ಮತ್ತೆ ನೆಂಟ್ರನ್ನೆಲ್ಲ ಕರಿಬೇಕು, ಅಡಿಗೆ ಕೆಲ್ಸದವ್ರು ನೋಡ್ಬೇಕು. ನೀವು ಸುಮ್ನೆ ಭಯ ಪಟ್ಕೊಂಡು ಅತ್ತೇನು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಮಾಡಬೇಡಿ. ಎಲ್ಲ ಕೆಲ್ಸನೂ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮ ಐಶ್ವರ್ಯ ಇದ್ದಾಳಲ್ಲ. ಹೌದು, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ, ಎಲ್ಲ ನಾನೇ ನೋಡ್ಕೋತೀನಿ. ಅಖಿಲ್, ಬಾ ಕಂದ. ಏನಣ್ಣ? ಬಾಪ ಮದುಮಗನೇ ಬಾ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ. ಒಬ್ಬನೇ ಬರ್ತಿದ್ಯಲ್ಲೋ, ಡ್ಯಾಡಿಯಲ್ಲಿ? ಇನ್ನೂ ಮೀಟಿಂಗ್ ಪೂರ್ತಿ ಆಗಿಲ್ಲ ಅಣ್ಣ. ಹೌದಾ? ನಿಂಗೊಂದು ಗುಡ್ ನ್ಯೂಸ್ ಕಣೋ. ಗುಡ್ ನ್ಯೂಸಾ? ಏನು? ಇನ್ನು 4 ದಿನದಲ್ಲಿ ನಿನ್ನ ಮದುವೆ ಕಣೋ. ವಾಟ್? 4 ದಿನದಲ್ಲಿ ನನ್ನ ಮದುವೆನಾ? ಅದೇನು? ಅದೇನು ಅಂದ್ರೆ ಇದು ವಿಷಯ. ಏನು 4 ದಿನದಲ್ಲಿ ಮದುವೆ ಅಂತ ಮದುಮಗನ ಮುಖದಲ್ಲಿ ಕಳೆ ಬಂದ್ಬಿಡ್ತು? ಛೆ, ಅದೆಲ್ಲ ಇಲ್ಲ, ಸುಮ್ಮನೆ ಇರು ಅಣ್ಣ. ಸುಮ್ಕಿರಿ ಅಪ್ಪರೇ, ನೀವು ಸರಿ. ತಮ್ಮವ್ರನ್ನ ಗೋಳೆಕೋಬೇಡಿ. ಈ ಕಾಲದಲ್ಲಿ ಮದ್ವೆ ಅಂದ್ರೆ ಹೆಣ್ಮಕ್ಳೇ ನಾಚ್ಕೊಳಕಿಲ್ಲ. ಅಂತದ್ರಾಗೆ ಅಖಿಲಪ್ಪವ್ರು ಯಾಕೆ ನಾಚ್ಕೋಬೇಕು? ಕಂದ ಅಖಿಲ್, ನಾಳೆ ಒಳ್ಳೆ ದಿನ ಅಂತ ಅರ್ಶನ ಕುಟ್ಟಿ ಮದ್ವೆ ಶಾಸ್ತ್ರ ಎಲ್ಲ ಶುರು ಮಾಡ್ತಿದೀವಿ. ಹೌದಾ? ಹಾಗಾದ್ರೆ ಮಮ್ಮಿ, ನಾಳೆ ಅರ್ಶನ ಶಾಸ್ತ್ರ ಮಾಡುವಾಗ ರೂಪಾರಾಣಿ ಪ್ರೋಗ್ರಾಮ್ ಮಾಡ್ಸಣ್ವಾ? ಸರಿ ಅಖಿಲ್, ಖಂಡಿತ ರೂಪಾರಾಣಿನ್ ಕರೆದು ಹಾಡ್ ಹಾಡ್ಸೋಣ. ಆ ಹಾಡಿನ ಪ್ರೋಗ್ರಾಮ್ ಜೊತೆಗೆ ಗೌರಮ್ಮ ಅವ್ರ ಸಂಬಂಧಿಕರ ಹತ್ರ ನಾದಸ್ವರದ ಕಚೇರಿನೂ ಇಡ್ಸೋಣ. ಸರಿನಪ್ಪ, ನಿಮ್ ಡ್ಯಾಡಿಗೆ ಅವ್ರ ನಾದಸ್ವರ ತುಂಬಾ ಇಷ್ಟ ಆಯ್ತಂತೆ. ಅವ್ರನ್ನ ಕರೆದು ಕಚೇರಿ ಮಾಡ್ಸಿದ್ರೆ ನಿಮ್ ಡ್ಯಾಡಿ ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗಾದ್ರೆ ಇವತ್ತೇ ಅವ್ರ ಹತ್ರ ಮಾತಾಡ್ತೀನಿ ಮಮ್ಮಿ. ಆ ಮಲ್ಲಿಕಾರ್ಜುನ್ ದೃಷ್ಟಿನಲ್ಲಿ ನಾವು ಕೆಳಗಿಳಿಯೋದಿಷ್ಟ ಇಲ್ದೆ ನಿಮ್ಮನ್ನ ಈ ಊರಲ್ಲಿರೋಕ್ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ನೀನೇನಾದ್ರೂ ಆ ಅಖಿಲ್ ಮನೇಲಿ ಯಾರನ್ನಾದ್ರೂ ಭೇಟಿ ಆದೆ ಅಂತ ಗೊತ್ತಾದ್ರೆ ಹುಷಾರ್. ಇಲ್ಲ ಅಮ್ಮವ್ರೆ, ಇನ್ ಯಾವತ್ತೂ ಅವ್ರನ್ನ ಭೇಟಿ ಮಾಡಲ್ಲ. ಅವ್ರೇನಾದ್ರೂ ಇವಾಗ ನಿಮ್ಮನ್ನ ನೋಡಿದ್ರೆ ದೊಡ್ಡ ಗಲಾಟೆನೆ ಆಗೋಗುತ್ತೆ. ಈಗ ಏನ್ ಮಾಡೋದು ಅಮ್ಮವ್ರೆ? ನಾನೇನೋ ಒಂದು ಮಾಡ್ತೀನಿ. ಮೊದಲು ನೀವೆಲ್ಲ ರೂಮ್ ಒಳಗಡೆ ಹೋಗಿ ಬಾಗ್ಲು ಹಾಕೊಳ್ಳಿ. ಹೋಗಿ. ಸರಿ ಅಮ್ಮವ್ರೆ, ಹೋಗಿ ಬೇಗ. ಬಾಗ್ಲಾಕು. ಏನಾಯ್ತು ಅಪ್ಪ? ಮಾತಾಡ್ಬೇಡ. ಬನ್ನಿ. ಬಾ ಅಖಿಲ್. ಏನತ್ಗೆ ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಅತ್ಗೆ, ನಮ್ ಯಜಮಾನ್ರನ್ನ ಕಾಪಾಡಿ ನಮ್ಗಿಷ್ಟು ಸಹಾಯ ಮಾಡಿರೋ ಜನರನ್ನ ಅವ್ರನ್ನ ಒಂದ್ಸರಿ ನಮ್ ಮನೆಗ್ ಊಟಕ್ಕೆ ಕರಿಯೋಣ ಅಂತ ನೀವ್ ಹೇಳಿದ್ರಿ ಅಲ್ವಾ? ಹೇಳಿದ್ ಹೌದು, ಆದ್ರೆ ಅದಕ್ಕೆ ಅವಸರ ಏನಿದೆ? ಈಗ್ಲೇ ಕರಿಬೇಕಾಗಿಲ್ಲ, ನಿಧಾನವಾಗಿ ಕರಿಬಹುದು. ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು ಅಂತ ಹೇಳ್ತಾರೆ. ನನ್ ಮಗನ್ಗೆ ಮದ್ವೆಗಳಿಗೆ ಕೂಡ್ ಬಂದಿದೆ.
ನಾಳೆ ಒಳ್ಳೆ ದಿನ ಅಂತ ನಮ್ ಫಾರ್ಮ್ ಹೌಸ್ ಅಲ್ಲಿ ಅರ್ಶನ ಕುಟ್ಟೋ ಶಾಸ್ತ್ರಕ್ಕೆ ಮುಹೂರ್ತನ ನಿಶ್ಚಯ ಮಾಡಿದೀವಿ. ಆ ಕಾರ್ಯಕ್ರಮಕ್ಕೆ ಇವರನ್ನೆಲ್ಲ ಕರೆಯೋಣ ಅಂತ ಬಂದ್ವಿ. ನಿಮ್ಮಣ್ಣಂಗೆ ಇವರ ನಾದಸ್ವರ ತುಂಬಾ ಇಷ್ಟ ಆಯ್ತಂತೆ. ಅವತ್ತಿನ ದಿನ ನಾದಸ್ವರ ಕಚೇರಿನ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಇನ್ನು ನಮ್ಮನೆಯವ್ರ ವಿಷಯ ನಿಮಗ್ ಗೊತ್ತಿದೆ ಅಲ್ವಾ? ಏನೇ ಫಂಕ್ಷನ್ ಮಾಡಿದ್ರು ನಿಮ್ ರೂಪಾರಾಣಿ ಬಂದು ಹಾಡ್ಬೇಕು ಅಂತಾರೆ. ಅದಕ್ಕೆ ಅರ್ಶನ ಕುಟ್ಟೋ ದಿನ ನಿಮ್ ರೂಪಾರಾಣಿ ಹಾಡಿನ ಜೊತೆಗೆ ಇವರ ನಾದಸ್ವರ ಕಚೇರಿ ಕೂಡ ಏರ್ಪಾಡು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದ್ಸಾರಿ ಅವ್ರನ್ನ ನೋಡ್ಬೋದಾ ಆಂಟಿ? ಅಂದ್ರೆ ಅವರು ನೋಡ್ಬೇಕು ಅಂದ್ರೆ ಅವ್ರಿಲ್ಲ ಅಖಿಲ್. ಇಲ್ವಾ? ಎಲ್ಲಿಗೆ ಹೋಗಿದ್ದಾರೆ ಆಂಟಿ? ಅಲ್ಲೆಲ್ಲೋ ಒಂದ್ ಕಡೆ ಅವ್ರ ನಾದಸ್ವರ ಪ್ರೋಗ್ರಾಮ್ ಇದೆಯಂತೆ, ಅದಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಅವ್ರ ಮಿಸ್ಸಸ್ ಇರ್ಬೇಕಲ್ಲ? ಅವರು ಕೂಡ ಇಲ್ಲ ಅಖಿಲ್. ಅವರು ಅವ್ರ ಮಗ ಮಗಳು ಸೊಸೆ ಎಲ್ಲರೂ ಸೇರಿ ಈಗಷ್ಟೇ ಶಾಪಿಂಗ್ ಹೋದ್ರು. ಹೆಣ್ಮಕ್ಳು ಶಾಪಿಂಗ್ ಅಂದ್ರೆ ನಿನಗ್ ಗೊತ್ತಿಲ್ವಾ ಅತಿಗೆ? ಅವ್ರು ಬರೋ ಹೊತ್ತಿಗೆ ಸಂಜೆ ಆಗತ್ತೋ ಏನೋ. ಅಯ್ಯೋ, ಹೋದ್ ಸಾರಿ ಬಂದಾಗ್ಲೂ ಕೂಡ ಅವ್ರನ್ನ ಭೇಟಿ ಆಗೋಕ್ಕಾಗ್ಲಿಲ್ಲ. ಈ ಸರ್ತಿನೂ ಅವ್ರನ್ನ ಭೇಟಿ ಆಗೋಕ್ಕಾಗ್ತಿಲ್ಲ. ನೀವು ಭೇಟಿ ಆಗ್ಬಾರ್ದು ಅಂತಾನೆ ತಾನೇ ನನ್ನ ಉದ್ದೇಶ. ಪರವಾಗಿಲ್ಲ ಮಮ್ಮಿ, ಈವ್ನಿಂಗ್ ಬಂದು ಕರೆಯೋಣಂತೆ ಬಿಡಿ. ಮತ್ತೆ ಯಾಕೆ ಬರ್ತೀರಾ ಅಖಿಲ್? ನಾನೇ ಅವ್ರಿಗೆ ವಿಷಯ ಹೇಳ್ತೀನಿ. ಹೇಗೋ ನಾಳೆ ನಾವು ಬರ್ತಿದೀವಲ್ಲ ಫಂಕ್ಷನ್ಗೆ, ನಮ್ಮ ಜೊತೆನೆ ಅವ್ರನ್ನು ಕರ್ಕೊಂಡು ಬರ್ತೀನಿ. ಆದ್ರೆ ನಾವು ಕರೆಯೋದು ಮರ್ಯಾದೆ ಅಲ್ವಾ ಆಂಟಿ? ಅದೇನಪ್ಪ ಹಾಗಂತ್ಯ? ನೀನ್ ಕರೆದ್ರೆ ಬೇರೆ, ನಾನ್ ಕರೆದ್ರೆ ಬೇರೆನಾ? ನೀವಿಲ್ಲಿಗೆ ಕರೆಯೋಕೆ ಅಂತಾನೆ ಬಂದಿದ್ದೀರಾ, ಆದ್ರೆ ಅವರು ಮನೇಲಿಲ್ಲ. ಅವ್ರು ಹಾಗೆಲ್ಲ ಏನು ಫೀಲ್ ಮಾಡ್ಕೊಳಲ್ಲ ಅಖಿಲ್. ಅವ್ರು ತಪ್ಪದೆ ನಮ್ಮ ಜೊತೆಗೆ ಅಲ್ಲಿಗೆ ಬರ್ತಾರೆ. ಥ್ಯಾಂಕ್ ಯು ಆಂಟಿ. ಅವತ್ತು ನನಗೆ ಇಷ್ಟ ಆಗಿರೋ ರೂಪಾರಾಣಿ ಹಾಡೋದು ಎಷ್ಟು ಮುಖ್ಯನೋ, ಡ್ಯಾಡಿಗೆ ಇಷ್ಟ ಆಗಿರೋ ಆ ನಾದಸ್ವರ ಕಚೇರಿ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಂಟಿ. ಅವ್ರನ್ನ ಕರ್ಕೊಂಡು ಬರೋ ಜವಾಬ್ದಾರಿ ಮಾತ್ರ ನಿಮ್ದೆ. ಖಂಡಿತ ಅಖಿಲ್, ತಪ್ಪದೆ ಕರ್ಕೊಂಡು ಬರ್ತೀನಿ. ಬನ್ನಿ ಮಮ್ಮಿ. ಏನದು? ಆ ರೂಮಲ್ಲಿ ಏನೋ ಶಬ್ದ ಆಯ್ತು. ಒಳಗಡೆ ಯಾರಾದ್ರೂ ಇದ್ದಾರಾ? ಮನೇಲಿ ಅವ್ರು ಯಾರೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂತಂದ್ರಲ್ಲ, ಮತ್ತೆ ಆ ಸೌಂಡ್ ಹೇಗೆ ಬಂತು? ಅದು ಬೆಕ್ಕು ಬೆಕ್ಕು ಬೆಕ್ಕು. ಬೆಕ್ಕ? ಹೌದು ಅತಿಗೆ, 5-6 ಬೆಕ್ಕು ಇಲ್ಲೇ ಸುತ್ತಾಡ್ತಿರ್ತವೆ. ಅದರಲ್ಲಿ ಯಾವುದೋ ಒಂದು ಬೆಕ್ಕು ಏನೋ ಒಂದು ಬೀಳ್ಸಿರ್ಬೇಕು. ಈ ಮನೆಯಲ್ಲಿ ಬೆಕ್ಕಿಂದ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅತಿಗೆ. ಸರಿ ಅತ್ಗೆ, ನಾವಿನ್ ಹೊರಡ್ತೀವಿ. ಬರ್ತೀವಮ್ಮ. ಆಯ್ತು ಆಂಟಿ. ಬಾ. ಬರ್ತೀವಿ ಆಂಟಿ. ಸರಿನಪ್ಪ, ಬನ್ನಿ ಅಮ್ಮ. ಮಮ್ಮಿ, ಒಳಗಡೆ ಯಾವ ಬೇಕು ಏನ್ ಬೀಳಿಸ್ತೋ ಏನೋ, ಅನಾವಶ್ಯಕವಾಗಿ ನಮಗ್ ತುಂಬಾ ಟೆನ್ಷನ್ ಕೊಟ್ಟಿದೆ.
ಇನ್ನೊಂದ್ಸಲ ಈ ತರ ಬುದ್ಧಿ ಇಲ್ದಿರೋ ಕೆಲಸ ಮಾಡ್ಬೇಡ ಅಂತ ಆ ಬೆಕ್ಕದ ಬುದ್ಧಿ ಹೇಳ್ಬೇಕು. ಬಾ ಹೇಳೋಣ. ತೆಗಿಯಮ್ಮ. ಗೌರಮ್ನವ್ರೆ, ಅವ್ರು ಹೋದ್ರ? ಹಾ, ಹೋದ್ರು. ನೋಡಿದ್ಯೇನೆ ನೀನು ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಕಳ್ರ ಹಾಗೆ ರೂಮಲ್ಲಿ ಕೂಡ ಹಾಕಿ ನಾನು ಅವರಿಗೆ ಏನೇನೋ ಸುಳ್ಳು ಹೇಳಿ ಅವ್ರನ್ನ ಕಳಿಸ್ಬೇಕಾಗಿ ಬಂತು. ಒಳಗಡೆ ಬಚ್ಚಿಟ್ಕೊಳ್ಳೋರು ಸುಮ್ಮನೆ ನಿಂತ್ಕೋಬೇಕು ಅಂತ ಗೊತ್ತಾಗಲ್ವಾ? ಅದೇನದ್ ಸೌಂಡ್ಗಳು? ಅದು ಕೈ ಜಾರಿ ಏನೋ ಕೆಳಗೆ ಬಿದ್ದಿದ್ದು. ಏನೋ ಬಿದ್ದಿದ್ದಲ್ಲ, ನನ್ನ ತಲೆಗೆ ಕಲ್ಲು ಬೀಳ್ತಿತ್ತು. ಏನಾ ಸೌಂಡು ಅಂತ ಅವ್ರು ಕೇಳಿದ್ದಕ್ಕೆ ಬೆಕ್ಕು ಗಿಕ್ಕು ಅಂತ ಬಾಯಿಗೆ ಬಂದ ಹಾಗೆ ಸುಳ್ಳುಗಳನ್ನ ಹೇಳಿ ಅವರನ್ನ ನಂಬಿಸೋ ಹೊತ್ತಿಗೆ ಜೀವ ಹೋಗಿ ಬಂತು ನನಗೆ. ಅಷ್ಟಕ್ಕೂ ಅವರು ಯಾಕೆ ಬಂದಿದ್ದು ಗೌರಮ್ನವ್ರೆ? ಅವ್ರ ಮಗನ್ ಮದ್ವೆ ಅಂತೆ, ಅಕ್ಷತೆ ಕೊಟ್ಟು ನಿಮ್ಮನ್ನೆಲ್ಲ ಕರೆಯೋದಿಕ್ಕೆ ಅಂತ. ಬರ್ಲಿಲ್ಲ. ಅರಿಶಿನ ಶಾಸ್ತ್ರಕ್ಕೆ ನಾದಸ್ವರ ನುಡ್ಸೋದಿಕ್ಕೆ ನಿಮ್ಮನ್ನ ಬನ್ನಿ ಅಂತ ಕರೆಯೋದಕ್ ಬಂದಿದ್ರು. ಹೌದಾ? ಸಂತೋಷ ಗೌರಮ್ನವ್ರೆ. ಏನ್ ಸಂತೋಷ? ಅಖಿಲ್ ನಿಮ್ಮನ್ನೇನಾದ್ರೂ ನೋಡಿದ್ರೆ ಶ್ಯಾಮ ನಿಮ್ ಮಗಳೇ ಅನ್ನೋ ಸತ್ಯ ಗೊತ್ತಾಗೋಗುತ್ತೆ. ಆ ವಿಷಯನ ಇಲ್ಲಿ ತನಕ ಯಾಕೆ ಹೇಳಿಲ್ಲ ಅಂತ ಎಲ್ರು ಮುಂದೆ ದೊಡ್ಡ ಗಲಾಟೆ ಮಾಡ್ತಾರೆ. ಕನಿಷ್ಠ ನೀನಾದ್ರೂ ಯಾಕೆ ಹೇಳಲಿಲ್ಲ ಅತ್ತಿಗೆ ಅಂತ ನನ್ನ ವಸಂತ ಅತ್ತಿಗೆ ಹತ್ರ ನಾನು ಬಯಸ್ಕೋಬೇಕಾಗತ್ತೆ. ಅದಕ್ಕೆ ನೀವಲ್ಲಿಗೆ ಬರೋ ಅಗತ್ಯನೂ ಇಲ್ಲ, ಶಹನಾಯಿ ನುಡ್ಸೋ ಅಗತ್ಯನೂ ಇಲ್ಲ. ಏನೋ ಒಂದು ಕಾರಣಕ್ಕೆ ನೀವು ಬರೋಕ್ಕಾಗ್ಲಿಲ್ಲ ಅಂತ ಹೇಳಿ ನಾನೇ ಅವ್ರಿಗೆ ಸುಳ್ಳು ಹೇಳ್ತೀನಿ. ಹಾಗೆ ಆಗ್ಲಿ ಗೌರಮ್ನವ್ರೆ. ಶ್ಯಾಮ, ನೀನು ಮಾತ್ರ ನಮ್ಮ ಜೊತೆ ಬರಬೇಕು. ಅರಿಶಿನ ಶಾಸ್ತ್ರಕ್ಕೆ ರೂಪಾ ರಾಣಿ ಹಾಡು ಹಾಡಬೇಕಂತೆ. ನಾನು ಮತ್ತೆ ಅವ್ರ ಮನೆಗೆ ಬಂದ್ರೆ ಗಲಾಟೆ ಆಗತ್ತೇನೋ ಅಂತ್ಯ, ಅಷ್ಟೇ ತಾನೇ? ಏನು ಗಲಾಟೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಕೃಷ್ಣ, ಯಾಕೆ ಕೃಷ್ಣ ಮತ್ತೆ ನನ್ನ ಅವ್ರ ಮನೆಗೆ ಕಳಿಸ್ತಿದ್ಯಾ? ಬನ್ನಿ ಅದ್ಕೆ, ಬನ್ನಿ. ನೀವು ಕೂಡ ಇಷ್ಟು ಲೇಟಾಗಿ ಬರ್ಬೋದಾ ಹೇಳಿ? ಸಾರಿ ಅದ್ಕೆ, ಸ್ವಲ್ಪ ಲೇಟ್ ಆಯ್ತು, ಏನು ಅಂದ್ಕೋಬೇಡಿ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅರ್ಶನ ಕುಟ್ಟೋ ಶಾಸ್ತ್ರಕ್ಕೆ ಇನ್ನೂ ಟೈಮ್ ಇದೆ. ಆ ಅಣ್ಣನ ಒಂದ್ಸಲ ಕರಿತೀಯ ಅದ್ಗೆ? ನಾನು ನಿಮ್ಮಿಬ್ರು ಕಾಲಿಗೂ ನಮಸ್ಕಾರ ಮಾಡಿ
ನಿಮ್ಮ ಆಶೀರ್ವಾದ ತಗೋಬೇಕು. ಆಶೀರ್ವಾದ ಯಾಕೆ? ಅಣ್ಣನೂ ಕರಿ ಅತ್ಗೆ, ನಾನು ಹೇಳ್ತೀನಿ. ನಿಮ್ಮ ಅಣ್ಣ ಇಲ್ಲ ಅತ್ಗೆ, ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಿಗೆ ಹೋಗಿದ್ದಾರಾ? ಮನೇಲಿ ಅರ್ಶನ ಶಾಸ್ತ್ರ ನಡೆಯುವಾಗ ಅಣ್ಣ ಮೈಸೂರಿಗೆ ಹೋಗಿದ್ದಾರೆ ಅಂದ್ರೆ ಏನತ್ಗೆ? ಅದು ಸಡನ್ ಆಗಿ ಹೀಗೆ 4 ದಿನಕ್ಕೆ ಮದ್ವೆ ಮುಹೂರ್ತ ಬರುತ್ತೆ ಅಂತ ನಮಗ್ ಮುಂಚೆನೆ ಗೊತ್ತಿರ್ಲಿಲ್ವಲ್ಲ. ಮೈಸೂರ್ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಏನೋ ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಂತ ಈ ಡೇಟಲ್ಲೇ ಫಿಕ್ಸ್ ಮಾಡಿದ್ರು. ಇವರು ಮೀಟಿಂಗ್ ಫಿಕ್ಸ್ ಮಾಡಿದ್ಮೇಲೆ ಬೇಗರು ಬಂದು ಮುಹೂರ್ತದ ವಿಷಯ ಹೇಳಿದ್ರು. ಆಮೇಲೆ ಆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಕ್ ಆಗ್ಲಿಲ್ವಂತೆ. ಅದಕ್ಕೆ ಅವರು ಹೋಗ್ಲೇಬೇಕಾಯ್ತು. ಮದ್ವೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ, ಯೋಚನೆ ಮಾಡ್ಬೇಡಿ. ಹೌದಾ? ಸರಿ, ಹಾಗಾದ್ರೆ ಪರವಾಗಿಲ್ಲ. ಈಗಂತೂ ಅಣ್ಣ ಇಲ್ಲಿಲ್ವಲ್ಲ, ಅದಕ್ಕೆ ನೀನೊಬ್ಳೆ ನನಗೆ ಆಶೀರ್ವಾದ ಮಾಡೋದಕ್ಕೆ. ಇಷ್ಟ ಕಾಮ್ಯಾರ್ಥ ಫಲಸಿದ್ಧಿ ಪ್ರಾಪ್ತಿರಸ್ತು. ಈಗ ಹೇಳು, ಏನ್ ವಿಷಯ ಅಂತ? ಯಾಕೆ ಆಶೀರ್ವಾದ? ಏನಿಲ್ಲ ಅತ್ಗೆ, ಇವತ್ತು ನಿಮ್ಗೇನು ಹೇಳ್ದೇನೆ ನಾನೊಂದು ಕೆಲಸ ಮಾಡಿದ್ದೀನಿ. ಏನ್ ಮಾಡ್ದೆ? ನೀವು ದೀಪಾರಾಧನೆ ಮಾಡುವಾಗ ದೀಪ ನೆಲದ ಮೇಲೆ ಬಿದ್ದು ಹೋಯ್ತು, ಅದ್ಯಾವುದೋ ಅಪಶಕುನ ಅನ್ನಿಸ್ತು ಅಂತ ನೀವು ತುಂಬಾ ಬೇಜಾರು ಮಾಡ್ಕೊಂಡು ಹೇಳಿದ್ರಲ್ಲ. ಹೌದು. ಈ ಮದ್ವೆ ಯಾವ ಆತಂಕನೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯತ್ತೋ ಇಲ್ವೋ ಅನ್ಕೊಂಡು ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ಯಲ್ಲ. ಹೌದು. ನಿನ್ಗೆ ಆ ಟೆನ್ಷನ್ ದೂರ ಆಗ್ಲಿ ಅಂತ ನಿನಗೆ ಹೇಳ್ದೇನೆ ನಾನೊಂದು ಕೆಲಸ ಮಾಡಿದ್ದೀನಿ ಅತ್ಗೆ. ಏನ್ ಮಾಡ್ದೆ ಅತ್ಗೆ? ನಮ್ಮೂರಲ್ಲಿ ಯಾರ ಮನೇಲಿ ಯಾವುದೇ ಮದ್ವೆ ಆದ್ರೂ ಒಬ್ಳು ಹುಡುಗಿ ಕೈಯಲ್ಲಿ ಅರ್ಶನ ಕುಟ್ಟಿಸ್ತಾರೆ. ಆ ಹುಡುಗಿ ಕೈಗುಣ ತುಂಬಾ ಒಳ್ಳೇದು. ಆ ಹುಡುಗಿ ಹತ್ರ ಅರ್ಶನ ಕುಟ್ಸಿ ಮದ್ವೆ ಕಾರ್ಯ ಶುರು ಮಾಡಿದ್ರೆ ಟಕಟಕ ಕೆಲಸ ಆಗ್ಬಿಡತ್ತೆ. ಏನು ಅಡೆತಡೆ ಇಲ್ಲದೆ ಮದ್ವೆ ಮುಗ್ದು ಹೋಗತ್ತೆ. ನಮ್ಮ ಅಕ್ಕಿಲ್ ಮದ್ವೆ ಕೂಡ ಹಾಗೆ ಆಗ್ಲಿ ಅನ್ಕೊಂಡು ನೀವ್ ಯಾವುದೇ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಆ ಹುಡುಗಿನ ಕರ್ಕೊಂಡ್ ಬಂದೆ. ಹೌದಾ? ಆ ಹುಡುಗಿ ಎಲ್ಲಿ? ಹೊರಗಡೆ ಇದ್ದಾಳೆ ಅತ್ಗೆ. ಅದ್ಯಾಕತ್ಗೆ ಆ ಹುಡುಗಿನ ಹೊರಗಡೆನೆ ಬಿಟ್ಟು ಬಂದಿದ್ದೀರಾ? ಒಳಗಡೆ ಕರ್ಕೊಂಡ್ ಬಾ. ಅಂದ್ರೆ ಒಳಗಡೆ ಕರ್ಕೊಂಡ್ ಬಂದ್ರೆ ನೀವು ಬೈತೀರೇನೋ ಅಂತ ಭಯ ಆಗಿ. ನಮ್ಗಷ್ಟು ಒಳ್ಳೇದ್ ಮಾಡ್ತಿರೋ ಹುಡುಗಿನ ನಾನ್ ಯಾಕೆ ಬೈತೀನಿ ಅದ್ಕೆ? ಯಾಕೆ ಅಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಶ್ಯಾಮ. ಶ್ಯಾಮನಾ? ಹೌದು ಅತ್ಗೆ. ಆ ಹುಡುಗಿ ನಿಮ್ಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಅವಳ ಸ್ವಭಾವ ನಿಮ್ಗಿಷ್ಟ ಆಗಲ್ಲ ಅಂತನೂ ಗೊತ್ತು. ಹಾಗಿದ್ರೂ ಒಳ್ಳೆ ಕೈಗುಣ ಇರೋ ಹುಡುಗಿ ಅಲ್ವಾ? ಅವಳ ಕೈಯಲ್ಲಿ ಅರ್ಶನ ಕುಟ್ಸಿದ್ರೆ ಮದ್ವೆ ನಿರ್ವಿಘ್ನವಾಗಿ ನಡೆಯತ್ತೆ ಅಂತ ಯೋಚನೆ ಮಾಡಿದೆ. ಅಪ್ಪ, ಈಗ ನನಗೆ ರಿಲ್ಯಾಕ್ಸ್ ಆಯ್ತು ಮಮ್ಮಿ. ಶ್ಯಾಮನ್ ನೋಡಿ ಏನ್ ದೊಡ್ಡ ಗಲಾಟೆ ಮಾಡ್ತಾರೋ ಅಂತ ಅನ್ಕೊಂಡಿದ್ದೆ ನಾನು. ಯಾರನ್ನ ಹೇಗ್ ಬುಟ್ಟಿಗೆ ಹಾಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹೋಗಿ ಆ ದರಿದ್ರನ ಕರ್ಕೊಂಡ್ ಬಾ. ಕೃಷ್ಣ, ಯಾವ ಗಲಾಟೆನೂ ಆಗದೆ ಈ ಪ್ರೋಗ್ರಾಮ್ ನಡೆಯೋ ಹಾಗೆ ಆಶೀರ್ವಾದ ಮಾಡಪ್ಪ. ಏಯ್, ಕೈ ಮುಗ್ದಿದ್ ಸಾಕು, ಒಳಗ್ ನಡಿ. ಮತ್ತೆ ವಸಂತ ಅವರು ಮಮ್ಮಿ ಮಾತಾಡಿದ್ದಾರೆ, ಬಾ. ಅಬ್ಬಾ ಕೃಷ್ಣ,
ಮುಖ ವೆಲ್ಕಮ್ ಮಾಡೋ ಕಡೆ ನಿಂತ್ರೆ ಬರೋ ಗೆಸ್ಟ್ಗಳು ಹಿಂದಕ್ಕೆ ಓಡ್ ಹೋಗ್ತಾರೆ. ಇಂಥ ಮುಖ ವೆಲ್ಕಮ್ ಮಾಡೋ ಕಡೆ ನಿಂತ್ರೆ ಬರೋ ಗೆಸ್ಟ್ಗಳು ಹಿಂದಕ್ಕೆ ಓಡ್ ಹೋಗ್ತಾರೆ. ಅಮ್ಮ ನಕ್ಷತ್ರ, ಏನತ್ತೆ? ಇದು ದೇವಸ್ಥಾನದಲ್ಲಿ ಕೊಟ್ಟಿರೋ ಗಜಮಾಲೆ ಹೂ. ಮುತ್ತೈದೆ ಅಯ್ಯೋ, ಇದೇನು ಗಜಮಾಲೆ ಹೂವನ್ನ ಎಲ್ರಿಗೂ ಕೊಡದೆ ಹೋದ್ರಲ್ಲ. ಅವ್ರಿಗೆ ಬೇರೆ ಕೆಲಸ ಇದೆಯೇನೋ ಪಾಪ. ನಾನೇ ಎಲ್ರಿಗೂ ಕೊಡ್ತೀನಿ. ಇದು ಗಜಮಾಲೆ ಹೂ ಅಕ್ಕ. ಕಣ್ಣಿಗೊತ್ಕೊಂಡು ಈ ಹೂನ ಮುಟ್ಕೊಳ್ಳಿ. ನಕ್ಷತ್ರ ಬಾ. ಹೂವೆಲ್ರಿಗೂ ಕೊಟ್ಟಾಯ್ತಾ? ಕೊಟ್ಟೆ ಅತ್ತೆ. ಮದ್ವೆ ಗಂಡೆಲ್ಲಿ ಅತ್ತಿಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇನ್ನೂ ರೆಡಿ ಆಗ್ತಾ ಇದ್ದಾನಾ? ಬರ್ತಾನೆ ಅತ್ತಿಗೆ. ಅಲ್ಲಿ ನೋಡಿ, ಅಖಿಲ್ ಬರ್ತಿದ್ದಾರೆ.
ಬಾ ಅಖಿಲ್. ಅಪ್ಪ ಏನ್ ಪ್ರೀತಿನಪ್ಪ ಹೊಸ ಸೊಸೆ ಅಂದ್ರೆ. ಇವ್ರ ದೃಷ್ಟಿನೇ ಬಿದ್ದು ಈ ಮದುವೆ ನಿಂತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಹಾಯ್. ಹಾಯ್. ನಮಸ್ತೆ ಆಂಟಿ. ನಮಸ್ತೆ ಅಖಿಲ್. ಹಾಯ್. ಹಾಯ್. ಥ್ಯಾಂಕ್ ಯು ಸೋ ಮಚ್ ರೀ. ಕೇಳಿದ ತಕ್ಷಣ ಹಾಡು ಹಾಡಕ್ಕೆ ಒಪ್ಕೊಂಡ್ರಿ. ಅಯ್ಯೋ ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ ಬಿಡಿ. ಹೌದು ಆಂಟಿ, ನಿಮ್ಮ ಜೊತೆಗೆ ನಾದಸ್ವರ ನುಡಿಸೋ ನಿಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬರ್ತೀನಿ ಅಂದ್ರಲ್ಲ. ಅವರೆಲ್ಲಿ? ಆಮೇಲೆ ಬರ್ತಿದ್ದಾರಾ? ಹೌದು ಅದಕ್ಕೆ ಕೇಳೋದನ್ನೇ ಮರ್ತೆ. ನಾದಸ್ವರ ಕಚೇರಿ ಬೇಕು ಅಂತ ನಿಮ್ಮಣ್ಣ ಅಷ್ಟು ಸರ್ತಿ ಹೇಳಿದ್ರಲ್ಲ, ಅವರೆಲ್ಲ ಎಲ್ಲಿ? ಅಂದ್ರೆ ಅವ್ರಿಗೆ ಬರೋಕ್ಕಾಗ್ಲಿಲ್ಲ. ಅತ್ಗೆ ಬರೋಕ್ಕಾಗ್ಲಿಲ್ವಾ? ಆಗ್ಲಿಲ್ಲ ಅಂದ್ರೆ? ಅಂದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಹೇಳೋ ಅಷ್ಟರಲ್ಲಿ ಅವರು ಇವತ್ತೇ ಬೇರೆ ಯಾವುದೋ ಪ್ರೋಗ್ರಾಮ್ನ ಒಪ್ಕೊಂಡಿದ್ರಂತೆ. ಅದನ್ನ ಬಿಟ್ಟು ಇಲ್ಲಿ ಬಂದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂದ್ರು. ಬರೋಕ್ಕಾಗದೇ ಇದ್ದಿದ್ದಕ್ಕೆ ಇದೊಂದು ಸಲ ಕ್ಷಮಿಸಿ ಅಂತ ಮತ್ತೆ ಮತ್ತೆ ಕೇಳ್ಕೊಂಡ್ರು ಅತ್ತಿಗೆ. ಹೋಗ್ಲಿ ಬಿಡಿ, ಹೇಗೂ ನಿಮ್ಮಣ್ಣನೂ ಇಲ್ವಲ್ಲ. ಅವ್ರಿದ್ದಿದ್ರೆ ಅವ್ರು ಬರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿದ್ರು. ಹಾ ಅತ್ತಿಗೆ, ಅರ್ಶನ ಶಾಸ್ತ್ರಕ್ಕೆ ಮುಹೂರ್ತ ಹತ್ರ ಬರ್ತಿದೆ ಅನ್ಸತ್ತೆ. ಹಾಡು ಶುರು ಮಾಡೋದಾ? ಹಾ ಹಾ ಶುರು ಮಾಡ್ಲಿ. ಹಾ ಸರಿ, ಶುರು ಮಾಡ್ತೀವಿ. ಅಮ್ಮೋರೆ, ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಆದ್ರೆ ರೂಪರಾಣಿ ಹಿಂದೆ ನಿಂತು ಹಾಡ್ತಿದ್ದೆ. ಮತ್ತೆ ಅರ್ಶನ ಕುಟ್ಕೊಂಡು ಎಲ್ರ ಮುಂದೆ ಹಾಡೋದು ಅಂದ್ರೆ ಕಷ್ಟ ಅಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಇದನ್ ತಗೋ. ಈ ಬ್ಲೂಟೂತ್ ಮೈಕನ್ನ ನಿನ್ ಕಿವಿನಲ್ಲಿ ಇಟ್ಕೊಂಡು ಇದು ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಕೂದಲನ್ನ ಅಡ್ಡ ಮಾಡ್ಕೊಂಡು ಹಾಡು. ಯಾರಿಗೂ ಏನು ಗೊತ್ತಾಗಲ್ಲ. ತಗೋ. ಆಯ್ತಮ್ಮೋರೆ.
ಬರ್ತೀನಿ ನಕ್ಷತ್ರ. ಬನ್ನಿ. ಅಮ್ಮ ನಕ್ಷತ್ರ, ಏನತ್ತೆ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ದೇವಿ ಪೂಜೆ ಮಾಡ್ಬೇಕು. ಆ ಪೂಜೆಗೆ ನೀನ್ ಈ ಸೀರೆ ಉಟ್ಕೊಂಡ್ ಬಾಮ್ಮ. ನಿಂಗ್ ಗೊತ್ತಲ್ವಾ, ಈ ದೇವಸ್ಥಾನದಲ್ಲಿ ಕೊಟ್ಟಿರೋ ಅಮ್ಮನವ್ರ ವಸ್ತ್ರ. ಇದನ್ನ ಉಟ್ಕೊಂಡು ದೇವಿಗೆ ಪೂಜೆ ಮಾಡಿದ್ರೆ 7 ಜನ್ಮಕ್ಕೆ ಮುತ್ತೈದೆತನ ಶಾಶ್ವತವಾಗಿರುತ್ತೆ. ಈ ಸೀರೆ ಉಟ್ಕೊಂಡ್ ಬಾಮ್ಮ. ಸರಿ ಅತ್ತೆ. ನಾನೀಗ ಸೀರೆ ಉಟ್ಟಿರೋದೇ ದೊಡ್ಡ ವಿಷಯ. ಅದರಲ್ಲೂ ಈ ಲೋ ಕ್ವಾಲಿಟಿ ಸೀರೆ ಬೇರೆ ಉಡ್ಬೇಕಾ? ಚೀಚಿ, ನಾನ್ ಸತ್ರೂ ಉಡಲ್ಲ. ಸೀರೆ ಆಚೆಯಾಗಿ ಬಿದ್ದಿದೆ. ಇದೇನ್ ಗಂಧದ ಪರಿಮಳ ಬರ್ತಿದೆ? ಇದ್ಯಾವುದೋ ಅಮ್ನೋರ್ ಸೀರೆ ತರ ಇದೆ. ಇಂಥ ಸೀರೆನ ಇವರು ಉಡಲ್ವೇನೋ, ಅದಕ್ಕೆ ಕೆಳಗಡೆ ಎಸ್ತಿರ್ಬೇಕು. ಅಮ್ನೋರ್ ಪ್ರಸಾದದ ಹಾಗೆ ನನಗೆ ಸಿಕ್ಕಿದೆ. ನಕ್ಷತ್ರ, ಅಮ್ಮ ನಕ್ಷತ್ರ, ಹೇಳಿ ಅತ್ತೆ. ಏನಮ್ಮ, ನೀನ್ ಇನ್ನೂ ಆ ಸೀರೆ ಉಡ್ಲಿಲ್ವಾ? ಉಟ್ಕೋತೀನಿ ಅತ್ತೆ, ಉಟ್ಕೋತೀನಿ. ಅರೆ, ಸೀರೆ ಏನಾಯ್ತು? ಸೀರೆ ಏನಾಯ್ತು ಅಂದ್ರೇನಮ್ಮ? ನಾನೇ ನಿನಗೆ ಕೊಟ್ಬಿಟ್ಟು ಹೋದ್ನಲ್ಲ. ಕೊಟ್ಟಿದ್ರಿ ಅತ್ತೆ. ನಾನು ವಾಶ್ರೂಮಿಗೆ ಹೋಗ್ತಾ ಸೀರೆ ಇಲ್ಲೇ ಇಟ್ಟು ಹೋಗಿದ್ದೆ. ಇವಾಗಿಲ್ಲ. ಇಲ್ಲಿ ಇಲ್ಲದೆ ಹೋದ್ರೆ ಎಲ್ಲಿಗೆ ಹೋಗುತ್ತಮ್ಮ? ಇಲ್ಲೇ ಇಟ್ಟಿದ್ಯಾ ಅಥವಾ ಇದ್ರೊಳಗೇನಾದ್ರೂ ಇಟ್ಯಾ? ಸರಿಯಾಗಿ ನೋಡು. ಇಲ್ಲ ಅತ್ತೆ, ನನಗೆ ನೆನಪಿದೆ. ನಾನು ಇಲ್ಲೇ ಇಟ್ಟಿದ್ದೆ ಆ ಸೀರೆನ. ಇಲ್ಲೇ ಇಟ್ಟಿದ್ರೆ ಎಲ್ಲಿಗೆ ಹೋಗುತ್ತಮ್ಮ? ಅಷ್ಟ್ರಲ್ಲಿ ಎಲ್ಲಿ ಮಾಯ ಆಗುತ್ತೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅತ್ತೆ. ಅತ್ತೆ, ಅರಿಶಿನ ಶಾಸ್ತ್ರಕ್ಕೆ ತುಂಬಾ ಜನ ಮುತ್ತೈದೆಯರು ಬಂದಿದಾರಲ್ಲ, ಒಂದ್ ವೇಳೆ ಅವರಲ್ಲಿ ಯಾರಾದ್ರೂ ಆ ಸೀರೆನ ತಗೊಂಡು ಹೋದ್ರೋ ಏನೋ? ಇರ್ಬೋದೇನೋಮ್ಮ. ಯಾರು ಹೇಗಿರ್ತಾರೋ ನಮ್ಗೆ ಗೊತ್ತು. ಸೀರೆ ಕಳ್ಳ ಯಾರೋ ಸಿಕ್ಕಿದ್ರೆ ಈಗ ದೊಡ್ಡ ಗಲಾಟೆ ಆಗತ್ತಲ್ಲ. ಶುಭ ಅಂತ ಅರ್ಶನ ಕುಟ್ಟದ ಮ್ಯಾಕೆ ಈ ಗಲಾಟೆ ಆದ್ರೆ ಒಳ್ಳೇದಲ್ಲ. ಈಗ ಈ ಗಲಾಟೆ ತಡೆಯೋದು ಹೆಂಗೆ? ಔಡಿ